ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತು ಗುರುಮಿಠಕಲ್ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ನಾಳೆ ನಡೆಯಲಿರುವ ಗುರುಮಿಠಕಲ್ ಪುರಸಭೆಯ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಿಮಿತ್ತವಾಗಿ ಟೋಟಲ್ ಸದಸ್ಯರ ಸಂಖ್ಯೆ 23. ಅದರಲ್ಲಿ ಕಾಂಗ್ರೆಸ್ ಪಕ್ಷ ಸದಸ್ಯರು 12 ಜನ, ಇತರ ಪಕ್ಷಗಳು 11 ಜನ ಇದ್ದಿದ್ದು, ಅಧ್ಯಕ್ಷರ ಮೀಸಲಾತಿ BCB ಮಹಿಳೆ ಇರುವುದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಅಭ್ಯರ್ಥಿ ಯಾರೂ ಇಲ್ಲ. 23 ಜನರಲ್ಲಿ ಒಬ್ಬರೇ ಅಭ್ಯರ್ಥಿ ಬೇರೆ ಪಕ್ಷದವರು ಇರೋದರಿಂದ ನಾವು ಕಾಂಗ್ರೆಸ್ ಪಕ್ಷ ವತಿಯಿಂದ ನಾವು ನಾಮಿನೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜನರಲ್ ಮಹಿಳೆ ಇರೋದರಿಂದ ನಮ್ಮ 12 ಜನ ಸದಸ್ಯರಲ್ಲಿ 3 ಮಹಿಳೆಯರಿದ್ದು, ನಿನ್ನೆ ನಮ್ಮ ಪಕ್ಷದ ನಾಯಕರು ಹಾಗೂ ಯಾದಗಿರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಆಗಿರೋದು ಬಸರೆಡ್ಡಿಯವರು ಬಂದು ಎಲ್ಲ ಸದಸ್ಯರನ್ನು ಕರೆಸಿ ನಮ್ಮ ಪಕ್ಷದಲ್ಲಿ ಯಾರು ಸೂಕ್ತವಾದ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿ ನಮ್ಮ ಪಕ್ಷದ ವರಿಷ್ಠರು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಸೇರಿ ಉಪಾಧ್ಯಕ್ಷರ ಅಭ್ಯರ್ಥಿಯನ್ನಾಗಿ ನಮ್ಮ ಶ್ರೀಮತಿ ರೇಣುಕಾ ಪಡಿಗೆ ಅವರನ್ನು ಆಯ್ಕೆ ಮಾಡಲಾಗಿದೆ. ಆ ಒಂದು ಆಯ್ಕೆಯ ಆದ ನಂತರ ನಮ್ಮ ಪಕ್ಷದ ವತಿಯಿಂದ ನಮ್ಮ ಎಲ್ಲ ಸರ್ವ ಸದಸ್ಯರು ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರಿಗೆ 12 ಜನರಿಗೆ ವಿಪ್ಪನ್ನು ಜಾರಿ ಮಾಡಲಾಗಿದೆ, ಸಚೇತಕ ಆದೇಶ. ಆದರೆ ನಮ್ಮ ಪಕ್ಷದ ಸದಸ್ಯರು ಯಾವುದೇ ಕಾರಣ ಯಾವುದೇ ರೀತಿಯಲ್ಲಿ ಯಾರ ಒತ್ತಡ ಬಂದರೆ ಕೂಡ ನಮ್ಮ ಪಕ್ಷವನ್ನು ಬಿಟ್ಟು ಮತವನ್ನು ಚಲಾಯಿಸಬಾರ್ದು. ಪಕ್ಷದ ವರಿಷ್ಠರ ಆದೇಶ ಹಾಗೂ ಪಕ್ಷದ ಆದೇಶದಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಶ್ರೀಮತಿ ರೇಣುಕಾ ಪಡಿಗೆ ಅವರಿಗೆ ಮತವನ್ನು ಚಲಾಯಿಸಬೇಕಂತ ಆದೇಶವನ್ನು ನೀಡಿರುತ್ತಾರೆ. ಅದರಂತೆ ಎಲ್ಲ ಕಾಂಗ್ರೆಸ್ ಪಕ್ಷದ 12 ಜನ ಸದಸ್ಯರಿಗೆ ವಿಪ್ಪನ್ನು ಜಾರಿ ಮಾಡಲಾಗಿದೆ. ಆ ವಿಪ್ ಜಾರಿ ಮಾಡಿದಂತೆ ಎಲ್ಲ ಸರ್ವ ಸದಸ್ಯರು 12 ಜನ ಸದಸ್ಯರು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಚಲಾಯಿಸಬೇಕಾಗಿ ನಾವೆಲ್ಲ ಸದಸ್ಯರನ್ನು ಮನವಿ ಮಾಡ್ತೀವಿ. ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.